ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅದು ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪದ ತೊಟ್ಟಿಲು ಅನ್ನೋ ಖ್ಯಾತಿ ಪಡೆದಿರೋ ಗ್ರಾಮ. ಆ ಗ್ರಾಮದಲ್ಲಿ 101 ದೇವಸ್ಥಾನ, ಬಾವಿಗಳು ಇವೆ ಎಂಬ ಇತಿಹಾಸವಿದೆ. ಇಂತಹ ಐತಿಹಾಸಿಕ ದೇವಸ್ಥಾನದ ನಾಡಿನಲ್ಲಿ ನಿಧಿ ಪತ್ತೆಯಾಗಿತ್ತು. ಇದೀಗ ಅದೇ ಐತಿಹಾಸಿಕ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿದೆ. ನಿಧಿ ಪತ್ತೆಯಾದ ಬೆನ್ನಲ್ಲೇ ಉತ್ಖನನ ನಡೀತಾ ಇರೋದು ತೀವ್ರ ಕುತೂಹಲ ಸೃಷ್ಟಿಸಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಗದಗ್ನ ಲಕ್ಕುಂಡಿಯಲ್ಲಿ ಪ್ರಾಚ್ಯಾವಶೇಷಗಳಿಗೆ ಅನ್ವೇಷಣೆ. ಉತ್ಖನನ ಫಲಿತಾಂಶದ ಮೇಲೆ ಗ್ರಾಮ ಸ್ಥಳಾಂತರಕ್ಕೆ ನಿರ್ಧಾರ. ಗದಗ ತಾಲೂಕು ಲಕ್ಕುಂಡಿ ಇದೀಗ ದೇಶದ ಗಮನ ಸೆಳೆಯುತ್ತಿದೆ. ಅದಕ್ಕೆ ಕಾರಣ ಲಕ್ಕುಂಡಿಯ ರಿತಿ ಕುಟುಂಬ ಮನೆ ಪಾಯ ತೋಡುವಾಗ ಸಿಕ್ಕ ನಿಧಿ ಸಿಕ್ಕ ಬೆನ್ನಲ್ಲೇ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಉತ್ಖನನ ಆರಂಭ ಆಗಿದೆ. ಐತಿಹಾಸಿಕ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದ 10 ಸ್ಕ್ವೇರ್ ಮೀಟರ್ನ ಅಳತೆಯ ಜಾಗದಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಿದೆ. ಉತ್ಖನನ ಕಾರ್ಯಕ್ಕೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೂಮಿ ಪೂಜೆ ಮಾಡಿ ಚಾಲನೆಯನ್ನ ನೀಡಿದರು. ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ, ಧಾರವಾಡ ವಲಯ ಪುರಾತತ್ವ ವಸ್ತು ಸಂಗ್ರಹಾಲಯ, ಪಾರಂಪರಿಕ ಇಲಾಖೆ ಹಾಗೂ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗ ಉತ್ಖನನ ಕಾರ್ಯಕ್ಕೆ ಚಾಲನೆಯನ್ನ ನೀಡಲಾಯಿತು. ಈಗಾಗಲೇ ಪ್ರಾಧಿಕಾರದ ಅಧಿಕಾರಿಗಳು ಉತ್ಖನನಕ್ಕೆ ಅವಶ್ಯವಿರೋ 5338 ಚದರ ಮೀಟರ್ ಜಾಗವನ್ನ ಸ್ವಾಧೀನಪಡಿಸಿಕೊಂಡಿದ್ದಾರೆ. ಜನತಾ ವಿದ್ಯಾವರ್ಧಕ ಸಂಘದ ಹೆಸರಲ್ಲಿದ್ದ ಜಾಗವನ್ನ ವಶಪಡಿಸಿಕೊಂಡು ಉತ್ಖನನ ಕಾರ್ಯವನ್ನ ಆರಂಭಿಸಿದ್ದಾರೆ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇದೀಗ ಉತ್ಖನನ ಕಾರ್ಯ ಮತ್ತಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಇಂದಿನಿಂದ ಸುಮಾರು 3-4 ತಿಂಗಳ ಕಾಲ ಉತ್ಖನನ ಕಾರ್ಯ ನಡೆಯಲಿದೆ. ನಿಧಿ ಸಿಕ್ಕಿದ್ರೂ ಉತ್ಖನನಕ್ಕೂ ಸಂಬಂಧ ಇಲ್ಲ. ಜೂನ್ ತಿಂಗಳಲ್ಲಿ ಸಿಎಂ ಉತ್ಖನನಕ್ಕೆ ಚಾಲನೆಯನ್ನ ಕೊಟ್ಟಿದ್ರು. ಇಲ್ಲಿ ಲಕ್ಕುಂಡಿಯ ಐತಿಹಾಸಿಕ ಪ್ರಾಚೀನ ವಸ್ತುಗಳು ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ ಅಂತಾರೆ ಜಿಲ್ಲಾಧಿಕಾರಿ ಶ್ರೀಧರ್. ಇದು ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಆಡಳಿತ ಮತ್ತು ಲಕ್ಕುಂಡಿ ಪ್ರಾಧಿಕಾರದ ವತಿಯಿಂದ ಮಾಡಿಸ್ತಾ ಇದ್ದೀವಿ. ಈ ಒಂದು ಉತ್ಖನನ ಕಾರ್ಯಕ್ಕೆ ಕನಿಷ್ಠ ಒಂದು 3-4 ತಿಂಗಳು ಹಿಡಿಬಹುದು. ಅಂದರೆ ಮುಂದಿನ ಮಳೆಗಾಲ ಬರೋದ್ರೊಳಗೆ ಇಲ್ಲಿ ಒಂದು ಉತ್ಖನನ ಮಾಡಬೇಕಂತ ಹೇಳಿ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆಯಿಂದ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಈಗ ಫಸ್ಟ್ ಒಂದು 10x10 ವ್ಯಾಪ್ತಿಯೊಳಗೆ ನಾವು ಉತ್ಖನನ ಮಾಡ್ತೀವಿ. ಈ ಹಿಂದೆ ಸ್ವಲ್ಪ ಮಣ್ಣು ಹಾಕಿರೋದು ಇದೆ ಮೇಲ್ಗಡೆ ಮಕ್ಕಕ್ಕೆ, ಒಂದು 3-4 ಅಡಿವರೆಗೂ ಮಣ್ಣು ತೆಗೆದ ಮೇಲೆ ಆ ದೇವಸ್ಥಾನದ ಮಟ್ಟಕ್ಕೆ ನಾವು ಇಳಿತೀವಿ. ಅಲ್ಲಿಂದ ಆಚೆಗೆ ಉತ್ಖನನ ಕಾರ್ಯ ಅದು ಸೂಕ್ಷ್ಮತೆಯಿಂದ ಕೂಡಿರುತ್ತದೆ. ಅಲ್ಲಿಂದ ಆಚೆಗೆ ಸೂಕ್ಷ್ಮವಾಗಿ ಉತ್ಖನನ ಮಾಡಿಕೊಂಡು ನಾವು ಏನಾದ್ರು ಸಿಗಬಹುದು ಅಂತ ಒಂದು ಆಶಯ ಏನು ಇಟ್ಟಿದ್ದೀವಿ, ಅದರದ್ದು ಪ್ರಯತ್ನಗಳು ಅವಾಗ ಮುಂದುವರಿಯುತ್ತೆ. ಉತ್ಖನನ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿರೋ ಗ್ರಾಮಸ್ಥರು, ಲಕ್ಕುಂಡಿಯ ಸಂಪೂರ್ಣ ಇತಿಹಾಸವನ್ನ ತಿಳಿಬೇಕು ಅಂದ್ರೆ ಸಂಪೂರ್ಣ ಗ್ರಾಮವೇ ಸ್ಥಳಾಂತರವಾಗಬೇಕು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಸುಮಾರು 60-70 ಮೀಟರ್ ದೂರದಲ್ಲೇ ಟಂಕಶಾಲೆ ಇತ್ತು ಎನ್ನಲಾಗುತ್ತೆ. ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ಅದರಲ್ಲೂ ಚಾಲುಕ್ಯರ ಕಾಲದ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿದ್ದ ಲಕ್ಕುಂಡಿಯಲ್ಲಿ ಅಡಿಗಡಿಗೆ ಚಿನ್ನ, ವಜ್ರ, ವೈಡೂರ್ಯ ಇದೆ ಅನ್ನೋ ಮಾತಿದೆ. ಹೀಗಾಗಿ ಸಂಪೂರ್ಣ ಊರನ್ನೇ ಸ್ಥಳಾಂತರಿಸಬೇಕು ಅನ್ನೋದು ಗ್ರಾಮಸ್ಥರ ವಾದವಾಗಿದೆ. ಈ ಹಿಂದೆಯೂ ಕೂಡ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು. 2003 ಹಾಗೂ 2004ರಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು. ಇದೀಗ 22 ವರ್ಷಗಳ ನಂತರ ಮತ್ತೆ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಆರಂಭ ಆಗಿದೆ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬಳಿಕ ಇದೀಗ ಉತ್ಖನನ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಇತಿಹಾಸ ಇಷ್ಟ ಮುಗಿಸಬಾರ್ದು, ಇದನ್ನು ಮುಂದುವರಿಸಿ ಜನರಿಗೆ ಆ ನಂತರ ಇದನ್ನು ಏನೇ ಕ್ರಮ ತಗೊಂಡ್ರು ಜನರಿಗೆ ಕ್ರಮಬದ್ಧವಾಗಿ ಅವ್ರಿಗೆ ಸ್ಥಳಾಂತರ ಮಾಡಲಿಕ್ಕೆ ಅವ್ರಿಗೆ ಜಾಗ ಗೀಗನ್ನು ಕೊಟ್ಟು ಎಲ್ಲ ಸಹಕಾರದಿಂದ ಅವರಿಗೆ ಮಣಿಗಳನ್ನು ಇಲ್ಲಿ ಬಿಡಿಸೋದಾದ್ರೆ ಅವ್ರಿಗೆ ಸ್ಥಳಾಂತರಗೊಳಿಸ್ಬೇಕಾದ್ರೆ ಅವ್ರಿಗೆ ಮಣಿ ಕಟ್ಟಿಸಿ ಸೂಕ್ತವಾದ ಜಾಗ ನೋಡಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಮಣಿ ಕಟ್ಟಿಸಿ ಮಾತಾಡಿಕೊಂಡು ಗುರು ಹಿರಿಯರು ಕೂಡಿ ಉಸ್ತುವಾರಿ ಮಂತ್ರಿಗಳಾದಂಥರು ಮತ್ತು ಭಾಗದ MLA ಆದಂಥರು ಇದಕ್ಕೆ ದಯಮಾಡಿ DCR ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಇದನ್ನು ಕೊಡಿಸಿ ಊರು ಹಿರಿಯರ ಗ್ರಾಮಸ್ಥರೆಲ್ಲ ಒಪ್ಪಿಸಿ ಮಾಡೋ ಅಭಿಪ್ರಾಯ ಇದ್ದರೆ ಇದನ್ನು ಮಾಡಬಹುದು ಅನ್ನೋದು ನಮ್ಮ ಅನಿಸಿಕೆ. ಒಟ್ಟಾರೆ ದೇವಾಲಯಗಳ ಸ್ವರ್ಗ ಎಂದು ಕರೆಸಿಕೊಳ್ಳುವ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಆರಂಭ ಆಗಿದೆ. ಚಿನ್ನದ ಊರು ಇದೀಗ ದೇಶದ ಗಮನ ಸೆಳೆತಾಯಿತು. ಇದೀಗ ಉತ್ಖನನ ಮಾಡೋ ಜಾಗದ ಸುತ್ತಮುತ್ತ ಟಂಕ ಶಾಲೆ ಇದ್ದಿದ್ದೇ ನಿಜ ಆಗಿದ್ರೆ ಅಪಾರ ಪ್ರಮಾಣದ ಬಂಗಾರದ ನಾಣ್ಯಗಳು, ರಾಜರ ಪೋಷಾಕಗಳು, ಆಭರಣಗಳು ಪತ್ತೆಯಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಫಾರೂಕ್ ಮಖಾಂದರ್, ಜೀ ಕನ್ನಡ ನ್ಯೂಸ್, ಗದಗ.